ಬ್ಯಾಂಗ್ಳೂರಿಂದ ಚೆನ್ನೈಗೆ ಹೋಗ್ತೀರಾ ಅಂದ್ರೆ ಒಂದು ಯೂಟರ್ನ್ ಮಾಡ್ಕೊ ಬರ್ಬೇಕು. ಚೆನ್ನೈಯಿಂದ ಬ್ಯಾಂಗ್ಳೂರ್ ಹೋಗ್ತೀರಾ ಅಂದ್ರೆ ಲೆಫ್ಟ್ ಸೈಡ್ ಗೆ ಸಿಗುವಂತ ಒಂದು ಜಾಗ, ಅತಿ ಕಡಿಮೆ ಬೆಲೆಗೆ ಒಳ್ಳೆ ಮಟನ್ ಊಟ ಮಾಡ್ಬೇಕಂದ್ರೆ ಈ ಜಾಗ ಅಂತೂ ಮಿಸ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ವೈಟ್ ರೈಸ್ ಒಟ್ಟಿಗೆ ಬೋಟಿ ಪೀಸ್ನು ಸೇರಿ ಮಿಕ್ಸ್ ಮಾಡ್ಕೊಬಿಟ್ಟು ಅಡಿಕ್ಟ್ ಗುರು. ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ನಾವ್ ಎಲ್ಲಿದ್ದೀವಿ ಅಂದ್ರೆ ಚೆನ್ನೈ ಟು ಬ್ಯಾಂಗ್ಳೂರ್ ಹೈವೇ ಗೈಸ್. ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ಕೃಷ್ಣಗಿರಿಯಿಂದ ಒಂದು 5 ರಿಂದ 6 ಕಿಲೋಮೀಟರ್ ದೂರದಲ್ಲಿ ಬರುವಂತ ಶೇಖರ್ ಕಳಿ ಹೋಟೆಲ್ ಶುರುವಾಗಿ 35 ವರ್ಷ ಆಗಿದೆ. ಮನೆಯವರೇ ಸೇರ್ಕೊಂಡು ನಡೆಸ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ಹಳ್ಳಿ ಶೈಲಿಯ ಬಾಡೂಟನ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ಸಿಂಪಲ್ ಮೆನು ಅಂತಾನೆ ಹೇಳ್ಬೋದು. ಜಸ್ಟ್ ವೈಟ್ ರೈಸ್, ಮುದ್ದೆ, ಅದರ ಕಾಂಬಿನೇಷನ್ ಆಗಿ ಮಟನ್ ಗ್ರೇವಿ, ಚಿಕನ್ ಗ್ರೇವಿ, ಬೋಟಿ ಗ್ರೇವಿ ಇಷ್ಟು ಐಟಮ್ಸ್ ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ. ಬೆಳಿಗ್ಗೆ ಇರಲ್ಲ, ರಾತ್ರಿ ಇರಲ್ಲ, ಜಸ್ಟ್ ಮಧ್ಯಾಹ್ನ ಮಾತ್ರ 12 ಗಂಟೆಯಿಂದ 4 ಗಂಟೆವರೆಗೂ ರನ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ಅಥೆಂಟಿಕ್ ಆಗಿ ಹಳ್ಳಿ ಶೈಲಿ ಊಟ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಸೌದೆ ಒಲೆಲ್ಲೇ ಅಡಿಗೆ ಮಾಡಿ ಸೆಲ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್ ಗೈಸ್. ಲೋಕಲ್ ಗೆ ಸಿಗಾವಡೆ ಫೇಮಸ್. ಮೇನ್ ಆಗಿ ಚೆನ್ನೈ ಟು ಬ್ಯಾಂಗ್ಳೂರ್ ಯಾರು ಟ್ರಾವೆಲ್ ಮಾಡ್ತಾರೋ ಮಸ್ಟ್ ನಿಲ್ಸಿ ಟೇಸ್ಟ್ ಮಾಡ್ಕೊಂಡು ಹೋಗುವಂತ ಒಂದು ಸ್ಪಾಟ್. ನೀವು ಚೆನ್ನೈಯಿಂದ ಬ್ಯಾಂಗ್ಳೂರ್ ಹೋಗ್ತೀರಾ ಅಂದ್ರೆ ಲೆಫ್ಟ್ ಸೈಡ್ ಗೆ ಬರುತ್ತೆ. ಬ್ಯಾಂಗ್ಳೂರ್ ಟು ಚೆನ್ನೈ ಏನಾದ್ರು ಟ್ರಾವೆಲ್ ಮಾಡ್ತೀರಾ ಅಂದ್ರೆ ಒಂದು ಯೂಟರ್ನ್ ತಗೊಂಡು ಬರುವಂತ ಒಂದು ಸ್ಪಾಟ್. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ನಾವು ಭಾನುವಾರ ಮಧ್ಯಾಹ್ನ ಊಟಕ್ಕೆ ಬಂದಿನಿ. ಹೋಗೋಣ, ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾರೆ ಲೈಕ್, ಶೇರ್, ಕಮೆಂಟ್ ಮರದೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಎಸ್, ಒಳಗ್ ಬಂದು ಸೀಟಿಂಗ್ ತಗೊಂಡಾಗಿದೆ. ಸುಮಾರು ದಿನಗಳಿಂದ ಬರ್ಬೇಕಂತ ಅನ್ಕೊಂಡಿರುವಂತ ಒಂದು ಸ್ಪಾಟ್. ಸೊ ನಾನು ಇವತ್ತು ಬಂದಿನಿ. ವಾರದಲ್ಲಿ ಪ್ರತಿದಿನ ಓಪನ್ ಇರುತ್ತೆ. ಶನಿವಾರ ಬಿಟ್ಟು ನಾನು ಭಾನುವಾರ ಮಧ್ಯಾಹ್ನ ಲಂಚ್ಗೆ ಬಂದಿನಿ. ಗೂಗಲ್ ಅಲ್ಲಿ ನಿಮಗೆ ಲಂಚ್ ಸಿಗುತ್ತೆ. ರಾತ್ರಿ ಡಿನ್ನರ್ 8:30 ಗಂಟೆ ಸರ್ವ್ ಮಾಡ್ಕೊಂಡು ಬರ್ತಾರೆ ಅಂತ ಹಾಕಿರ್ತಾರೆ. ಬಟ್ ಇವ್ರನ್ನ ಕೇಳಿದ್ರೆ ನಾವು ಲಂಚ್ಗೆ ರೆಡಿ ಮಾಡ್ತೀವಿ, ಅದು ಖಾಲಿ ಆಗಂಟ ಹೋಟೆಲ್ ಓಪನ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೋಸ್ಕರ ಒಂದು ಗಂಟೆ ಆ ರೇಂಜ್ಗೆ ಬಂದಿನಿ. ಅವ್ರ ಹತ್ರ ಫುಡ್ಸ್ ನ ಆರ್ಡರ್ ಮಾಡೋಣ, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅಕ್ಕ, ಆರ್ಡರ್ ಪ್ರತಿಯೊಂದು ಸೌದೆ ಒಲೆಯಲ್ಲಿ ರೆಡಿ ಮಾಡ್ಕೊಂಡು ಬರ್ತಾ ಇದಾರೆ. ಮೇನ್ ಈ ಕೃಷ್ಣಗಿರಿ ಸೆಕ್ಟರ್ ಈ ಜಾಗ ಸಿಗಾಬಡೆ ಯಾಕೆ ಫೇಮಸ್ ಅಂದ್ರೆ, ಈ ಸೆಕ್ಟರ್ ಅಲ್ಲಿ ಎಲ್ಲೆಲ್ಲಿ ನೀವು ನಾನ್ ವೆಜ್, ಈ ಸಂತೆ ಬಾಲ್ಟ ಸಿಗಾಬಡೆ ಫೇಮಸ್. ಅಲ್ಲಿ ಎಲ್ಲೆಲ್ಲಿ ನೀವು ತಿಂತಿರೋ ಆ ಜಾಗದಲ್ಲೆಲ್ಲನೂ ಈ ಮಾಂಸ ಅರ್ಧ ಬೇಯಿಸಿರ್ತಾರೆ. ಹಾಫ್ ಬಾಯ್ಲ್ಡ್ ಮಾಂಸನ ಸರ್ವ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಬಟ್ ಈ ಒಂದು ಜಾಗದಲ್ಲಿ ಮಾತ್ರ ಫುಲ್ ಬಾಯ್ಲ್ಡ್. ನಾವು ಮನೆಗಳಲ್ಲಿ ಯಾವ ತರ ಮಾಡ್ತಿರೋ ಮಟನ್ ಸಾಂಬಾರು, ಮಟನ್ ಗ್ರೇವಿ ಸೇಮ್ ಟು ಸೇಮ್ ಅದೇ ತರನೇ ಇರುತ್ತೆ. ಸೊ ಅವ್ರು ಬರ್ಲಿ, ಫುಡ್ಸ್ ನ ಆರ್ಡರ್ ಮಾಡೋಣ. ಮೇನ್ ಮುದ್ದೆ ಹೇಳ್ಬೇಕು, ಅದ್ರೊಟ್ಟಿಗೆ ಮಟನ್, ಬೋಟಿ, ಚಿಕನ್ ಯಾವ್ದಿದೆಯೋ ಆರ್ಡರ್ ಮಾಡೋಣ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅಣ್ಣ என்ன இருக்குண்ணா? களி சாப்பாடு ஒரு களினா, மட்டன், போட்டி, ಚಿಕನ್, ವೈಟ್ ರೈಸ್ ಎಲ್ಲ ಒಣ್ಣೆ எடுத்து வந்துருங்கண்ணா. ಎಲ್ಲಾನು ಒಟ್ಟಿಗೆ ಹೇಳ್ಬಿಟ್ಟೆ. ನಾರ್ಮಲ್ ನಿಮಗೆ ಸಿಗೋದು ಮಟನ್ ಊಟ, ಬೋಟಿ ಊಟ ಈ ತರ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ. ಪ್ರೈಸ್ ನನಗೆ ಗೊತ್ತಿಲ್ಲ, ಅವ್ರ ಹತ್ರ ಇಸ್ಕೊಂಡು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಫುಡ್ಸ್ ಬರ್ಲಿ. ಇನ್ನು ಚಿಕನ್ ವರ್ನು ಇಲ್ಲ, ಮಟನ್ ವರ್ನು, ಮಟನ್ ಬೋಟಿ எடுத்து வந்துருங்கண்ணಾ. ಹಂಗೆ ಅವರೇ ಬಂದ್ಬಿಟ್ಟು ಪ್ಲೇಟ್ಗೆ ಹಾಕ್ಬಿಟ್ರು. ಪ್ರತಿಯೊಂದು ಪ್ಲೇಟು ಅದ್ರ ಮೇಲೆ ಬಾಳೆಲೆ ಹಾಕಿ ಕ್ಲೀನ್ ಆಗಿ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ನೆಕ್ಸ್ಟ್ ಇದಕ್ಕೆ ನಾವು ಮಟನ್ ಹಾಕ್ಸ್ಕೊಳ್ಳೋಣ. ಇದು ಮೇಲೆ போட்டுறீங்களா? போட்டுரு. ಓಕೆ, ಗ್ರೇವಿ ಇದಕ್ಕೂ ಕೊಂಚ ಗ್ರೇವಿ. ಓಕೆ, ಥ್ಯಾಂಕ್ಸ್. ಹೋದನ್ ಲಿಟ್ರಲಿ ಇವ್ರ ಪ್ರೆಸೆಂಟೇಷನ್ ಒಂಥರ ಡಿಫ್ರೆಂಟ್ ಆಗಿದೆ ಇವರು. ಪ್ಲೇಟ್ ಅಲ್ಲೆಲ್ಲ ಏನು ಕೊಡ್ತಾ ಇಲ್ಲ. ವೈಟ್ ರೈಸು ಮತ್ತೆ ಮುದ್ದೆ ಒಂದು ಪ್ಲೇಟ್ ಅಲ್ಲಿ ತಗೊಬಂದು ಕೊಟ್ಬಿಡ್ತಾರೆ. ನೀವು ಬೋಟಿ ಕೇಳಿ ಮತ್ತೆ ಮಟನ್ ಕೇಳಿ ಹಂಗೆ ತಗೊಬಂದು ಮೇಲ್ಗಡೆ ಉಯ್ದು ಹೋಗ್ಬಿಡ್ತಾರೆ. ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಹಾಕ್ತಾ ಇದಾರೆ. ಸೊ ಬನ್ನಿ ಒಂದೊಂದಾಗಿ ತೋರಿಸ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ ಚಿಕನ್ ಗ್ರೇವಿ ಕೊಟ್ಟಿರುವಂತದ್ದು. ಇಲ್ಲಿ ನಿಮಗೆ ಡೀಪ್ ಫ್ರೈ ಐಟಮ್ ಎಲ್ಲ ಏನು ಸಿಗಲ್ಲ. ಜಸ್ಟ್ ಈ ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಬೋಟಿ ಗ್ರೇವಿ ಇಷ್ಟನ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ. ಅದ್ರ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ. ಹಂಗೆ ನೀವು ಈ ಕಡೆ ಬಂದ್ಬಿಟ್ರೆ ವೈಟ್ ರೈಸ್ ಒಟ್ಟಿಗೆ ನಾನು ಬೋಟಿ ಹಾಕ್ಸ್ಕೊಂಡಿದ್ದೀನಿ. ನನ್ನ ಪರ್ಸನಲ್ ರೆಕಮೆಂಡೇಶನ್ ನೀವು ಮಟನ್ ಗ್ರೇವಿ ಹಾಕ್ಸ್ಕೋಬೇಕಿತ್ತು. ಅವರೆಲ್ಲ ತಗೊಬಂದು ಗಾಬರಿ ಮಾಡ್ಬಿಟ್ರಲ್ಲ, ಸೊ ಎಲ್ಲ ಮಿಕ್ಸಪ್ ಆಗೋಯ್ತು. ಬಟ್ ಪರವಾಗಿಲ್ಲ, ಬೋಟಿ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಹಂಗೆ ಈ ಕಡೆ ಬಂದ್ಬಿಟ್ರೆ ಮುದ್ದೆ ಒಟ್ಟಿಗೆ ಮಟನ್ ಗ್ರೇವಿ ಗೈಸ್. ಈ ಜಾಗದಲ್ಲಿ ಮಟನ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ರಿವ್ಯೂಸ್ ಓದಿದ್ದೀನಿ, ಸುಮಾರು ಜನ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಮೇನ್ ಬಂದಿರೋಂಥದ್ದು. ಬಟ್ ಕ್ವಾಂಟಿಟಿ ವೈಸ್ ನೋಡಿದ್ರೆ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇದೆ. 2-3 ಪ್ಲೇಟ್ ತಗೊಂಡು ಹೊಡಿಬೇಕಂತ ಅನ್ಸುತ್ತೆ. ನೋಡಿ, ನಾನು ಹೇಳ್ದಂಗೆ ಮಟನ್ ಅಂತೂ ಕ್ಲೀನ್ ಆಗಿ ಬೇಯಿಸಿರ್ತಾರೆ. ಏನಾಗಿ ಬೇಯಿಸ್ತಾರಂತ ಅನ್ಕೊಂಡ್ರೆ ಗಟ್ಟಿ ಐದು ಗುರು. ಈ ಕಡೆ ಫುಲ್ ಗಟ್ಟಿನೇ ತಿಂತಾರಂತ ಅನ್ಸುತ್ತೆ. ನೋಡಿ, ಸ್ವಲ್ಪ ಪರವಾಗಿಲ್ಲ, ಒಂದೊಂದು ಪೀಸ್ ಸ್ವಲ್ಪ ಗಟ್ಟಿ ಬಂದಿದೆ. ಬಟ್ ಕ್ವಾಂಟಿಟಿ ವೈಸ್ ಕಮ್ಮಿ ಅಂತ ಅನ್ಸ್ತು. ಮುದ್ದೆ ನೋಡಿ ಯಾವ ತರ ಇದೆ.
ಅಕ್ಕಿನ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಮಾಡುವಂತ ಒಂದು ಮುದ್ದೆ ಫುಲ್ ಅಂಡ್ ಫುಲ್ ನಿಮ್ಗೆ ಬೌನ್ಸಿ ಬಾಲ್ ತರ ಇದೆ. ಇದನ್ನ ತಗೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಬೈಟ್. ಫಸ್ಟ್ ಬೈಟ್ ನಿಮ್ಗೆ ನುಂಗಿದ ತಕ್ಷಣ ನಿಮ್ಗೆ ಗೊತ್ತಾಗದೆ ಆ ಗ್ರೇವಿಲಿ ಇರುವಂತ ಒಂದು ಫ್ಲೇವರ್ ಗೈಸ್. ತುಟಿಗಂತೂ ಖಾರ ಕ್ಲೀನ್ ಆಗಿ ಹೊಡಿತಿದೆ ಅಂತಾನೆ ಹೇಳ್ಬೋದು. ಅಲ್ಟಿಮೇಟ್ ಗ್ರೇವಿ. ಈ ಗ್ರೇವಿ ಅಂತೂ ವೈಟ್ ರೈಸ್ ಒಳಗೆ ತಿಂದ್ರೆ ಅಡಿಕ್ಟ್ ಆಗೋಯ್ತೀರಾ, ಆ ಲೆವೆಲ್ಗೆ ಟೇಸ್ಟ್ ಇದೆ ಅಂತಾನೆ ಹೇಳ್ಬೋದು. ಮುದ್ದೆ ನಮ್ಮ ಬೆಂಗಳೂರಲ್ಲಿ ಮಾಡೋ ತರ ಗಟ್ಟಿ ಇರಲ್ಲ, ಫುಲ್ ಅಂಡ್ ಫುಲ್ ನಿಮ್ಗೆ ತೆಳು ಇರುತ್ತೆ. ಅಕ್ಕಿ ಹಾಕಿರ್ತಾರಲ್ಲ, ಫುಲ್ ಅಂಡ್ ಫುಲ್ ನಿಮ್ಗೆ ಸಾಫ್ಟ್ ಆಗಿ ಬೌನ್ಸಿ ಕನ್ಸಿಸ್ಟೆನ್ಸಿ ಇರುತ್ತೆ ಅಂತಾನೆ ಹೇಳ್ಬೋದು. ನೋವಾಗಲ್ಲ, ಆರಾಮಾಗಿ ನೀವು ನುಂಬೋದು, ಆರಾಮಾಗಿ 2 ಮುದ್ದೆ ಹೊಡಿತೀರಾ, ಆ ತರ ಇದೆ ಇದು ಅಂತೂ. ಟೇಸ್ಟ್ ಫುಲ್ ಅಂಡ್ ಫುಲ್ ಥಿಕ್ ಕನ್ಸಿಸ್ಟೆನ್ಸಿ ಇರುವಂತ ಒಂದು ಗ್ರೇವಿ ಅಂತಾನೆ ಹೇಳ್ಬೋದು. ಅಲ್ಟಿಮೇಟ್ ಟೇಸ್ಟ್ ಗುರು. ಮೈನ್ ನಾನು ಬಂದಿದ್ದೀವ್ರ ಮಟನ್ ಟೇಸ್ಟ್ ಮಾಡ್ಲಿಕ್ಕೋಸ್ಕರ. ಚೆನ್ನಾಗಿದೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಪರವಾಗಿಲ್ಲ, ಬಟ್ ನನ್ನ ಪರ್ಸನಲ್ ರೆಕಮೆಂಡೇಶನ್ ಇನ್ನೂ ಸ್ವಲ್ಪ ಬೆಂದಿರ್ಬೇಕಂತ ಹೇಳ್ತೀನಿ. ಇದಂತೂ ಆ ಕಡೆ ಈ ಕಡೆ ಓಡಾಡ್ತಿರೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ. ಬಿಕಾಸ್ ಜಾಗ ನಾನು ಪೀಕ್ ಟೈಮ್ ಲಂಚ್ ಟೈಮಿಗೆ ಬಂದ್ಬಿಟ್ಟಿದ್ದೀನಿ, ಜನ ಕಂಟಿನ್ಯೂಸ್ ಆಗಿ ಬರಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಮಟನ್ನು ಆ ಗ್ರೇವಿ ಸ್ವಲ್ಪ ನೆನ್ಸ್ಕೊಂಡ್ ತಿಂದ್ರಂತೂ ಅಲ್ಟಿಮೇಟ್ ಟೇಸ್ಟ್ ಅಲ್ಲಿ ಇರುವಂತ ಒಂದು ಮಟನ್ ಅಂತಾನೆ ಹೇಳ್ಬೇಕು. ಬಟ್ ಇನ್ನೂ ಸ್ವಲ್ಪ ಬಿಂದ್ರೆ ಅಲ್ಟಿಮೇಟ್ ಆಗಿರುತ್ತೆ. ಮಿಕ್ಸ್ ಮಾಡ್ಕೊಂಡು ಮುದ್ದೆ ಹೊಡಿತಾ ನಿಮ್ಗೆ ಮುರಿಬೇಕಾದ್ರೆ ಆಮ್ಲಿ ಬಂದ್ಬಿಡುತ್ತಲ್ಲ, ಸೇಮ್ ಟು ಸೇಮ್ ಅದೇ ತರ ಕನ್ಸಿಸ್ಟೆನ್ಸಿ ಕಾಣಿಸ್ತಿದೆ. ಇದಂತೂ ಇನ್ನು ಸ್ವಲ್ಪ ಗಟ್ಟಿ ಮಾಡಿರ್ಬೇಕು. ಬಟ್ ಈ ಕಡೆ ಇರೋ ಸರೌಂಡಿಂಗ್ ಅಲ್ಲಿ ಈ ತರನೇ ತಿಂತಾರೆ. ಈ ಗ್ರೇವಿಗೆ ಮುದ್ದೆ ಅಂತೂ 2 ಆರಾಮಾಗಿ ಹೊಡಿತೀರಾ, ತುಂಬಾ ಇಷ್ಟ ಪಡ್ತೀರಾ. ಲಾಸ್ಟ್ ಬೈಟ್ ಮಟನ್ ತಿನ್ಬಿಟ್ಟು ನೆಕ್ಸ್ಟ್ ಚಿಕನ್ ತಿನ್ನುವ. ಚಿಕನ್ ಗ್ರೇವಿ ತಿನ್ನುವಂತ ಒಂದು ಸಮಯ 3 ನಿಮ್ಗೆ ಸಿಮಿಲರ್ ಕನ್ಸಿಸ್ಟೆನ್ಸಿ ಆಫ್ ಗ್ರೇವಿ ಅಂತಾನೆ ಹೇಳ್ಬೋದು. ಚಿಕನ್ ಅಂತೂ ಚೆನ್ನಾಗಿ ಬೇಯಿಸ್ಬಿಟ್ಟಿದ್ದಾರೆ ಗುರು. 3 ಗ್ರೇವಿ ಒಂದೇ ತರನೇ ಇದೆ. ನಿಮ್ಗೇನು ಚಿಕನ್ ತಿಂದಾಗ ಒಂದ್ ಸ್ವಲ್ಪ ಡಿಪ್ ಆಗುತ್ತೆ ಆ ಫ್ಲೇವರ್, ಮಟನ್ ತಿಂದಾಗ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ಅಷ್ಟೇ ಡಿಫ್ರೆನ್ಸ್. ಟೇಸ್ಟ್ ಮಾಡೋಣ. ಗ್ರೇವಿ ಸ್ವಲ್ಪ ಡಿಪ್ ಆದ್ರೂ ಕೂಡ ನಿಮ್ಗೆ ಪ್ರಿಸೈಸ್ ಆಗಿ ಮನೇಲಿ ಮಾಡಿದ್ರೆ ಯಾವ ತರ ಟೇಸ್ಟ್ ಬರುತ್ತೋ ಸೇಮ್ ಟು ಸೇಮ್ ಅದೇ ತರ ಇದೆ. ಅಥೆಂಟಿಕ್ ಒಂದು ಹಳ್ಳಿ ಶೈಲಿಯ ಬಾಡುಟ ನೀವು ತಿಂದ್ರೆ ಯಾವ ತರ ಫ್ಲೇವರ್ ಬರುತ್ತೋ ಸೇಮ್ ಟು ಸೇಮ್ ಟೇಸ್ಟ್ ಅಂತ ಹೇಳ್ತೀನಿ. 35 ವರ್ಷಗಳಿಂದ ನಡೆಸ್ಕೊಂಡು ಬರ್ತಿರುವಂತ ಒಂದು ಮಟನ್ ಸ್ಪಾಟ್ ಗುರು, ಒಂದು ಬೆಸ್ಟ್ ಸ್ಪಾಟ್ ಅಂತ ಹೇಳ್ತೀನಿ. ಈ ಗ್ರೇವಿನೂ ಮುದ್ದೆ ಒಟ್ಟಿಗೆ ಅಲ್ಟಿಮೇಟ್ ಆಗಿರುತ್ತೆ. ಜಾಗ ಒಂಥರ ರಸ್ಟಿಗೆ ಆಗಿದ್ರು. ಫ್ಯಾಮಿಲಿ ಕ್ರೌಡ್ ಅಂತೂ ಸುಮಾರು ಜನ ಬರ್ತಾ ಇದಾರೆ. ಜಸ್ಟ್ ನೀವು ಬ್ಯಾಂಗ್ಳೂರಿಂದ ಚೆನ್ನೈಗೆ ಹೋಗ್ತೀರಾ ಅಂದ್ರೆ ಒಂದು ಯೂಟರ್ನ್ ಮಾಡ್ಕೊ ಬರ್ಬೇಕು. ಚೆನ್ನೈಯಿಂದ ಬ್ಯಾಂಗ್ಳೂರ್ ಹೋಗ್ತೀರಾ ಅಂದ್ರೆ ಲೆಫ್ಟ್ ಸೈಡ್ಗೆ ಸಿಗುವಂತ ಒಂದು ಜಾಗ. ಕೃಷ್ಣಗಿರಿಯಿಂದ ಒಂದು ಎಕ್ಸಾಕ್ಟ್ ಒಂದು 5 to 6 ಕಿಲೋಮೀಟರ್ಸ್ ದೂರದಲ್ಲಿ ಬರುವಂತ ಒಂದು ಜಾಗ ಅಂತ ಹೇಳ್ತೀನಿ. ಹೈವೇಸ್ ಎಲ್ಲ ಇದೆ. ಲೊಕೇಶನ್ ತಿನ್ನಂಗ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಪಕ್ಕಾ ಟ್ರೈ ಮಾಡಿ. ಒಂದು ವರ್ತ್ ವಿಸಿಟಿಂಗ್ ಸ್ಪಾಟ್, ಅದು ಲಂಚ್ ಟೈಮ್ಗೆ. ಗ್ರೇವಿ ತುಂಬಾ ಚೆನ್ನಾಗಿದೆ. ಇದು ಕೂಡ ಪೀಸ್ ಲೈಟ್ ಆಗಿ ಚೌಕ್ ಅಂತ ಒಂದು ಫೀಲ್ ಕೊಡ್ತಾ ಇದೆ ನನಗಂತೂ. ಲಾಸ್ಟ್ ಬೈಟು ಗ್ರೇವಿ ಅಂತೂ ಎ ಕ್ಲಾಸ್ ಗುರು. ಮಟನ್ ಗ್ರೇವಿ ಆಗ್ಲಿ, ಚಿಕನ್ ಗ್ರೇವಿ ಆಗ್ಲಿ, ವೈಟ್ ರೈಸ್ ಒಟ್ಟಿಗೆ ತಿನ್ನಿ, ಪಕ್ಕಾ ಅಡಿಕ್ಟ್ ಹೋಗ್ತಾರ, ಆ ತರ ಟೇಸ್ಟ್ ಅಲ್ಲಿ ಇದೆ. ನೆಕ್ಸ್ಟ್ ವೈಟ್ ರೈಸ್ ಒಟ್ಟಿಗೆ ಬೋಟಿ ಪೀಸ್ನು ಸೇರಿ ಮಿಕ್ಸ್ ಮಾಡ್ಕೊಬಿಟ್ಟು ಲಿವರ್ ಎಲ್ಲ ಸೇರಿ ಮಿಕ್ಸ್ ಮಾಡ್ಬಿಟ್ಟು ಹೊಡೆದ್ಬಿಟ್ಟಿದ್ದಾರೆ. ಇದಂತೂ ಫುಲ್ ಅಂಡ್ ಫುಲ್ ತಿಕ್ಕಾಗ್ಬಿಟ್ಟಿದೆ ನೋಡಿ ಆ ಗ್ರೇವಿ. ಟೇಸ್ಟ್ ಮಾಡೋಣ. ವೈಟ್ ರೈಸ್ ಒಟ್ಟಿಗೆ ಬೋಟಿ ಗ್ರೇವಿ. ಅಡಿಕ್ಟ್ ಗುರು. ಈ ಕಡೆ ಬಂದ್ರೆ ಮಾತ್ರ ಬರುವಂತ ಸ್ಪಾಟ್ ಅಲ್ಲ, ಇದಕ್ಕೋಸ್ಕರ ನೀವು ಬೆಂಗಳೂರಿಂದ ಹುಡುಕ ಬರ್ಬೋದು. ಆ ತರ ಲೆವೆಲ್ಗೆ ಟೇಸ್ಟ್ ಇದೆ ಅಂತ ಹೇಳ್ತೀನಿ. ಹಳ್ಳಿ ಶೈಲಿಯ ಬಾಡೂಟ ಹೈವೇ ಕಡೆ ತಿನ್ಬೇಕು, ಈ ತರ ಜಾಗದಲ್ಲಿ ತಿನ್ಬೇಕಂದ್ರೆ ಪಕ್ಕಾ ಟ್ರೈ ಮಾಡಿ. ತುಂಬಾ ಇಷ್ಟ ಪಡ್ತೀರಾ. ಒಂದು ಬೆಸ್ಟ್ ಬೋಟಿ ಅಂತಾನೆ ಹೇಳ್ತೀನಿ. ನಮ್ಗೆ ಹೇಳ್ಬೇಕಂದ್ರೆ ಮಟನ್ಗಿನ ಬೋಟಿ ತುಂಬಾ ಇಷ್ಟ ಆಗೋದು, ಯಾಕಂದ್ರೆ ಪ್ರಾಪರ್ ಆಗಿ ಬೇಯಿಸಿದ್ದಾರೆ. ಮೇನ್ ಥಿಂಗು ಹಾಟ್ ಸ್ಮೆಲ್ ಬರಲ್ಲ ನಿಮಗೆ. ತುಂಬಾ ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ. ಆ ಗ್ರೇವಿ ಸ್ವಲ್ಪ ಹಾಕಿ ಬಿಟ್ಬಿಟ್ಟಿದಾರಲ್ಲ, ರೈಸ್ ಅಲ್ಲಿ ಫುಲ್ ಅಂಡ್ ಫುಲ್ ಸೋಕ್ ಆಗ್ಬಿಟ್ಟಿದೆ, ಫುಲ್ ತಿಕ್ಕಾಗಿ ಕನ್ವರ್ಟ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಆ ರೈಸ್ ಜೊತೆ ಹಿಡ್ಕೊಂಡು ತಿಂದಾಗ ಒಂದು ನೆಕ್ಸ್ಟ್ ಲೆವೆಲ್ ಡಿವಿಯೇಷನ್ ಕೊಡ್ತಾ ಇದೆ.
ಸೈಕ್ ಟೇಸ್ಟ್ ಗುರು. ಅಲ್ಟಿಮೇಟ್ ಆಗಿದೆ. ಲೋಕಲ್ ಕ್ರೌಡು, ಈ ಕಡೆ ಓಡಾಡುವಂತ ಒಂದು ಕ್ರೌಡು, ಫ್ಯಾಮಿಲಿ ಕ್ರೌಡ್, ಸುಮಾರು ಜನ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಬೆಸ್ಟ್ ಸ್ಪಾಟ್ ಅಂತಾನೆ ಹೇಳ್ತೀನಿ. ಸೌದೆಒಲೆ ನಾನ್ ವೆಜ್ ಊಟ, 35 ವರ್ಷ ಹಳೆ ಸ್ಪಾಟ್. ಸೊ ಪಕ್ಕಾ ವಿಸಿಟ್ ಮಾಡಿ. ನನ್ನ ಪರ್ಸನಲ್ ಫೇವ್ರೇಟು ಆಬ್ವಿಯಸ್ಲಿ ವೈಟ್ ರೈಸ್ ಒಟ್ಟಿಗೆ ಇದರಲ್ಲಿ ಅಕ್ಕ ಬಂದ್ಬಿಟ್ಟು ಅವ್ರು ನೋಡ್ತಾನೆ ಇಲ್ಲ, ಸೀದಾ ಬಂದು ಮುಂದೆನೆ ನಿಂತ್ಕೋತಾರೆ. ಅವ್ರು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಇವ್ರು ವಿಡಿಯೋ ಮಾಡ್ಲಿ ಏನ್ ಬೇಕಾದ್ರೂ ಮಾಡ್ಲಿ, ಅವ್ರು ಕ್ಯಾರೆ ಅಂತ ಇಲ್ಲ. ಇದಂತೂ ನಾನು ಹೇಳಿದಿಲ್ಲ, ಪರ್ಸನಲ್ ರೆಕಮೆಂಡೇಶನ್ ಇದೆ. ವೈಟ್ ರೈಸ್ ಇಸ್ಕೊಳ್ಳಿ. ಅದ್ರ ಜೊತೆ ಮಟನ್ ಆದಿರ್ತೀನಿ, ಚಿಕನ್ ಆದಿರ್ತೀನಿ, ಬೋಟಿ ಆದಿರ್ತೀನಿ. ತುಂಬಾ ಇಷ್ಟಪಡ್ತೀರಾ. ಎಕ್ಸಾಕ್ಟ್ ಲೊಕೇಶನ್, ಪ್ರೈಸಿಂಗ್ ಡೀಟೇಲ್ಸ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಪಕ್ಕಾ ಟ್ರೈ ಮಾಡಿ. ಕೃಷ್ಣಗಿರಿ ಹತ್ರ ಇರುವಂತ ಶೇಖರ್ ಕಳಿ ಹೋಟೆಲ್ ಗೈಸ. ಕೇಳಿದ್ರು ಟೇಸ್ಟ್ ಮಾಡಿರೋ ಜಸ್ಟ್ ಟೇಸ್ಟ್ ಮಾಡಿದ್ರೆ ಪಕ್ಕಾ ಟ್ರೈ ಮಾಡಿ. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಾಲ್ ಮಾಡಿ ಗೈಸ್. ನೋಡ್ತಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಡಾ ಬೋಯ್. ಏನ್ ತಿರ್ಗಾ ಬರ್ತಾನಂತ ಅನ್ಕೊಬಿಟ್ಟಿರಾ? ಪ್ರೈಸ್ ಹೇಳಿಲ್ವಲ್ಲ ನಿಮ್ಗೆ. ಫುಲ್ ಬಡ್ಜೆಟ್ ಫ್ರೆಂಡ್ಲಿ ಸ್ಪಾಟ್ ಅಂತ ಹೇಳ್ಬೋದು. ನಾನು ನಿಮ್ಗೆ ಹೇಳಿದ್ನಲ್ಲ, ಕ್ವಾಲಿಟಿ ತುಂಬಾ ಕಮ್ಮಿ ಇದೆ ಅಂತ. ಪ್ರೈಸ್ ಹೇಳ್ತೀನಿ ಕೇಳ್ಕೊಳ್ಳಿ. ಮಟನ್ 90 ರುಪೀಸು, ಚಿಕನ್ 80 ರುಪೀಸು, ಬೋಟಿ 80 ರುಪೀಸು, ರೈಸು 80, ಮುದ್ದೆ 30 ರೂಪಾಯಿ. ಟೈಮಿಂಗ್ಸು ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ. ಜಸ್ಟ್ ಮಧ್ಯಾಹ್ನ ಮಾತ್ರ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ. ಅತಿ ಕಡಿಮೆ ಬೆಲೆಗೆ ಒಳ್ಳೆ ಮಟನ್ ಊಟ ಮಾಡ್ಬೇಕಂದ್ರೆ ಈ ಜಾಗ ಅಂತೂ ಮಿಸ್ ಮಾಡಕ್ ಹೋಗ್ಬಿಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟಾಡಾ ಬೋಯ್.